ನನ್ನ ಸಂಸ್ಥೆಯಲ್ಲಿ ಈಗಾಗಲೇ 300ಕ್ಕೂ ಹೆಚ್ಚು ಜನ ಶಿಕ್ಷಕರು ಕೆಲಸ ಮಾಡ್ತಿದ್ದಾರೆ. ಅವರು ಬದುಕನ್ನು ರೂಪಿಸ್ಕೊಂಡಿದ್ದಾರೆ. ಒಂದು 250 ಜನಕ್ಕೂ ಹೆಚ್ಚು ಜನ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಏನು ಹೇಳ್ತೀವಿ ಅವರು ಇದ್ದಾರೆ. ಸುಮತಿ ಪ್ರೆಸಿಡೆನ್ಸಿ ವಿದ್ಯಾಸಂಸ್ಥೆ ಏನಿದೆ ಒಂದು 500 ಕುಟುಂಬಗಳನ್ನು ಸಾಕ್ತಾ ಇದೆ. ಅದರ ಜೊತೆಗೆ ಆ 500 ಜನ ಸೇರಿಕೊಂಡು ಇವತ್ತು ಈ ತಾಲೂಕಿನಲ್ಲಿ ಕನಿಷ್ಠ ಏನಿಲ್ಲ ಅಂದರೂ ಕೂಡ ಒಂದು 10,000 ಕುಟುಂಬಗಳ ಬಾಳಿಗೆ ಬೆಳಕಾಗಿದ್ದಾರೆ ಆ ಮೇಷ್ಟ್ರುಗಳು. ಒಂದು 10,000 ಕುಟುಂಬ ಇವತ್ತು ಇಂಜಿನಿಯರ್ಸ್ ಆದರು. ಒಂದು 7,000 ರಿಂದ 8,000 ಜನ ವಿದ್ಯಾರ್ಥಿಗಳು ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಓದಿ ಒಳ್ಳೊಳ್ಳೆ ಕಾಲೇಜಲ್ಲಿ ಸೀಟ್ ತಗೊಂಡು ಇವತ್ತು ಒಳ್ಳೆ ಎಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಅಭ್ಯಾಸ ಮಾಡ್ತಿದ್ದಾರೆ. ಹಲವಾರು ಜನ ವಿದೇಶಗಳಿಗೆ ಹೋಗಿದ್ದಾರೆ, ಅಲ್ಲಿ ಸೆಟ್ಲ್ ಆಗಿದ್ದಾರೆ, ಪ್ಯಾಕೇಜಲ್ಲಿ ಸಂಬಳ ತಗೋತಿದ್ದಾರೆ. ಅದರ ಜೊತೆಗೆ ಆ ಶಿಕ್ಷಕರ ಶಕ್ತಿ ಏನು ಅಂತ ಹೇಳಿದ್ರೆ, ನಮ್ಮ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಪಾಠ ಮಾಡುವಂಥ ಶಿಕ್ಷಕರು ಶ್ರಮ ಹಾಕಿ ಕನಿಷ್ಠ ಅಂದರೂ ಕೂಡ ಇಲ್ಲಿವರೆಗೆ ಒಂದು 700 ಜನ ಡಾಕ್ಟರ್ನ ಈ ಸಮಾಜಕ್ಕೆ ಕೊಡುಗೆ ಹಾಕ್ಕೊಟ್ಟಿದ್ದಾರೆ. ನಿಮಗೆಲ್ಲ ಮಾಹಿತಿ ಇದೆ ಅನ್ಕೋತೀನಿ. ಇದೆಲ್ಲ ನಿಮ್ಮ ಮಕ್ಕಳು ಕೂಡ ಇದರ ಫಲಾನುಭವಿಗಳು. ಕೆಲವರು ನಿಮ್ಮ ಮಕ್ಕಳು ಕೂಡ ಅಲ್ಲಿ ಓದಿದ್ದಾರೆ. ಒಂದು 700 ಜನ ಡಾಕ್ಟರ್ ಆಗಿದ್ದಾರೆ. ಅದು ಶಿಕ್ಷಣಕ್ಕೆ ಇರುವಂತ ಶಕ್ತಿ. ಯಾರು ಒಬ್ಬ ಇಂಜಿನಿಯರ್ನ ಸೃಷ್ಟಿ ಮಾಡಿದವ್ರು ನೀವು, ಒಬ್ಬ ಡಾಕ್ಟರ್ನ ಸೃಷ್ಟಿ ಮಾಡಿದವ್ರು ನೀವು, ಒಬ್ಬ ಸೈನಿಕನನ್ನ ಸೃಷ್ಟಿ ಮಾಡಿದವ್ರು ನೀವು, ಕೊನೆಗೆ ಯಾಕೆ ಒಬ್ಬ ರಾಜಕಾರಣಿನ ನನ್ನನ್ನು ಸೃಷ್ಟಿ ಮಾಡಿದವರು ನಿಮ್ಮಂಥ ಗುರುಗಳೇ. ಅದರ ಜೊತೆಯಲ್ಲಿ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಅವರು ಇರ್ಬೋದು, ಇವರೆಲ್ಲರಿಗೂ ಮೂಲ ಅವರ ಆ ಸ್ಥಾನಕ್ಕೆ ಹೋಗೋದಕ್ಕೆ ಯಾರಾದರೂ ಕಾರಣಕರ್ತರಾಗಿದ್ದಾರೆ ಅಂದರೆ ಅವರು ಶಿಕ್ಷಕರು. ಹಾಗಾಗಿ ನನ್ನ ವೈಯಕ್ತಿಕವಾಗಿ ನನಗೆ ಅನ್ಸೋದು, ಈ ಸಮಾಜದಲ್ಲಿ ಅತಿ ಹೆಚ್ಚು ಗೌರವಕ್ಕೆ ಪಾತ್ರ ಯಾರಾಗಬೇಕಪ್ಪ ಅಂತ ಹೇಳಿದ್ರೆ ನಮ್ಮ ಶಿಕ್ಷಕರಾಗಬೇಕು. ನಿಮ್ಮ ಜವಾಬ್ದಾರಿ ಏನು ಸಮಾಜದಲ್ಲಿ? ಹೌದು, ಸಮಾಜ ನಿಮ್ಮ ಮಾತು ಕೇಳದೇ ಇರ್ಬೋದು, ಆದರೆ ನೀವು ಒಂದು ಗುಂಪಿಗೆ ಸೇರ್ಕೊಂಡು ನಿಮ್ಗೆ ಇಷ್ಟ ಬರೋ ಪಕ್ಷ, ನಾನು ಇಂಥದ್ದೇ ಅಂತ ಹೇಳ್ತಾ ಇಲ್ಲ, ನೀವು BJPಗೆ ಸೇರ್ತಿರೋ, JDSಗೆ ಸೇರ್ತಿರೋ, ಇನ್ನೊಂದಕ್ಕೆ ಹೋಗ್ತಿರೋ ಅದು ಬೇರೆ. ಆದರೆ ನಿಮ್ಮ ವಾಯ್ಸ್ ಗಟ್ಟಿ ಆಗಬೇಕು ಅಂತ ಹೇಳಿದ್ರೆ, ಸಮಾಜಮುಖಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನೀವು ನಮ್ಮಂಥವ್ರ ಜೊತೆ, ಮುಗಿತಪ್ಪ ನನ್ನ ಕತೆ ರಿಟೈರ್ಡ್ ಆಗ್ಬಿಡ್ತು, ಖಂಡಿತ ನೀವು ಹೆಣ್ಣು ಮಕ್ಳಿಗೆ ಏನು ತೊಂದರೆ ಆಗಲ್ಲ. ಅವ್ರ ಮನೇಲಿ ಮೊಮ್ಮಕ್ಳು ಇರ್ತಾರೆ, ಸೊಸೆ ಇರ್ತಾರೆ, ಮೊಮ್ಮಕ್ಕಳನ್ನ ಆಟ ಆಡಿಸ್ಕೊಂಡು. ಈ ಗಂಡು ಮಕ್ಳ ಕತೆ ಹಂಗಲ್ಲ. ಆ ಕಡೆ ನಿಮ್ಮ ಹೆಂಡತಿ ಕೂಡ ಕೈ ಬಿಡ್ತಾರೆ ಅಂದ್ರೆ ಪ್ರಾಕ್ಟಿಕಲಿ ಅಲ್ಲ, ಅವ್ರು ಬ್ಯುಸಿ ಆಗ್ಬಿಡ್ತಾರೆ. ಅವ್ರ ಮೊಮ್ಮಕ್ಕಳು, ಆಮೇಲೆ ಗಂಡು ಮಕ್ಕಳು ನಿಮ್ಮ ಮಾತು ಕೇಳಲ್ಲ, ಅಮ್ಮನ ಕಡೆ ಜಾಸ್ತಿ ಪ್ರೀತಿ ಇರುತ್ತೆ ಅವ್ರದೇ. ನೀವು ಒಂಥರ ಒಂಟಿ ಆಗ್ಬಿಡ್ತೀರ. ಆ ಸಂದರ್ಭದಲ್ಲಿ ನಿಮ್ಮನ್ನು ನೀವು ಸರಿಯಾದ ರೀತಿಯಲ್ಲಿ ತೊಡಗಿಸ್ಕೋಬೇಕು ಈ ರೀತಿ ಸಮಾಜ ಸೇವಾ ಕೆಲಸಕ್ಕೆ. ನಿಮಗೆ ನಾನು ಹೇಳೋದೇನೆಂದ್ರೆ, ನಾನು ರಾಜಕೀಯನೇ ಮಾಡ್ತೀನಿ ಅಂತಲ್ಲ, ಇಲ್ಲೆಲ್ಲ ಬನ್ನಿ ಸಮಾನ ಮನಸ್ಕರು, ಅವಾಗ ತಿಂಗಳಿಗೊಂದ್ಸಾರಿ 2 ತಿಂಗಳಿಗೊಂದ್ಸಾರಿ ಕೂತ್ ಮಾತಾಡೋಣ. ವರ್ಷಕ್ಕೊಂದ್ಸಾರಿ ಒಂದು ಗಿಡ ನೆಡೋ ಕಾರ್ಯಕ್ರಮ ಇರ್ಬೋದು, ಅಥವಾ ಯಾವುದೋ ಒಂದು ಸರ್ಕಾರಿ ಶಾಲೆಗೆ ಅದನ್ನ ಅಭಿವೃದ್ಧಿ ಮಾಡೋಕ್ಕಿರ್ಬೋದು. ಈ ರೀತಿ ಬದಲಾವಣೆ ದೃಷ್ಟಿ ಕೆಲಸ ಮಾಡೋಣ ಮುಂದಿನ ದಿನಗಳಲ್ಲಿ. ಈಗ ಇಲ್ಲಿವರೆಗೂ ನೀವು ಸಮಾಜ ಪರಿವರ್ತನೆ ಮಾಡಿದ್ದೀರಾ. ನಿಮಗೆ ಮನೆಯಲ್ಲಪ್ಪ ನನ್ನ ಕೈ ತುಂಬ ಕೆಲಸ ಇರತ್ತೆ ಅನ್ನೋರಿಗೆ ತೊಂದರೆ ಇಲ್ಲ, ನಾನು ಐಡಲ್ ಆಗಿದ್ದೀನಿ, ನಾನು ತೊಡಗಿಸ್ಕೋಬೇಕು ಅನ್ನೋಂಥವ್ರಿಗೆ ಖಂಡಿತ ರಾಜಕೀಯ ತಪ್ಪಲ್ಲ. ನಾನು ಹೇಳ್ತಾ ಇದ್ದೇನೆ, 45-55 ವರ್ಷ ನಂತರ ನನಗೆ ರಿಯಲೈಸ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ರಾಜಕೀಯದ ಒಂದು ಭಾಗ ಆಗ್ಬಿಟ್ಟಿದೀವಿ. ನನಗೆ ಬೇಕೋ ಬೇಡೋ ಗೊತ್ತಿಲ್ಲ ರಾಜಕೀಯ, ಆದ್ರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ. ಹಂಗಾಗಿ ನಿಮ್ಗೆ ಯಾವ್ದು ಸಣ್ಣ ಕೆಲಸ ಆಗ್ಬೇಕು ಅಂದ್ರೆ ನೀವು ಯಾರ ಹತ್ರ ಹೋಗ್ಬೇಕು? ಅಲ್ಲಿ ಯಾರೋ ಕಾರ್ಪೊರೇಟರ್ ಹತ್ರನೋ, ಇಲ್ಲ MLA ಹತ್ರನೋ, ಇನ್ನೊಬ್ರ ಹತ್ರನೋ ಆ ಒಡನಾಟದಲ್ಲಿ ಇದ್ರೆ, ಇಲ್ಲ ನಿಮ್ಗೆ ಶೋಷಣೆ ಮಾಡೋರು ಜಾಸ್ತಿ ಆಗ್ತಾರೆ. ಅದರ ಜೊತೆಗೆ ನಿಮ್ಗೆಲ್ಲ ಹಕ್ಕು ಇದೆ. ರಿಟೈರ್ಡ್ ಆದ ತಕ್ಷಣ ನಿಮ್ದೇನು ಎಲ್ಲ ಆಗೋಗ್ಬಿಡ್ತಾ? ಇನ್ನೂ 25 ವರ್ಷ, 30 ವರ್ಷ, 40 ವರ್ಷ ಬದುಕಬೇಕು. ನೀವು ಕರೆಕ್ಟಾಗಿ ಆಕ್ಟಿವ್ ಆಗಿದ್ರೆ, ಕರೆಕ್ಟಾಗಿ ದುಡ್ಡೇ ಬೇಕು ನಿಮ್ಮ ಹತ್ರ, ಅದಕ್ಕೆ ದುಡ್ಡು ಇರಬೇಕು, ದುಡ್ಡು ಖರ್ಚು ಮಾಡಬೇಕು ಅಂತ ಇಲ್ಲ. ನೀವು ಆಕ್ಟಿವ್ ಆಗಿದ್ರೆ ನಿಮ್ಮ ಆಯುಷು ಇನ್ನೂ 40 ವರ್ಷ ಇರುತ್ತೆ. 1 ತಿಂಗಳಲ್ಲಿ 2 ರಿಂದ 5 kg ಸಣ್ಣ ಹಾಕ್ತೀರಾ. 1 ಗ್ಲಾಸ್ ತಣ್ಣೀರಿಗೆ 1.5 ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ, ಅಂದರೆ ಅದು ಗಂಟಾಗ್ದಂಗೆ ಚೆನ್ನಾಗಿ ಕಲಸಿ 5 ರಿಂದ 10 ನಿಮಿಷ ಕುದಿಸ್ಬೇಕು. ಆದರೆ 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ಕುಡಿದ್ರೆ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿ.